ನನಗೆ ಮಹಿಳೆಯರು ಅಂತಂದರೆ ಎಲ್ಲಿಲ್ಲದ ಒಂದು ಪ್ರೀತಿ. ನನಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಏನಂತಾರೆ ಅಂದರೆ, ನೀನು ಭಾಳ ಬರೀ ಮಹಿಳಾ ಮಂತ್ರಿ ಅಂತ ಅಲ್ಲ, ಮುಂಚೆಯಿಂದನೂ ಒಂಥರ ಫೆಮಿನಿಸ್ಟ್ ವಿಚಾರ ನನಗೆ. ನಾನು ತಮ್ಮೆಲ್ಲರ ಬಗ್ಗೆ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ. ಯಾಕಂತಂದರೆ ನಾನು ಕಲ್ತಿದ್ದು SSLC. 18 ವಯಸ್ಸಕ್ಕೇ ಮದುವೆ ಆಯಿತು. 5 ಜನ ಹೆಣ್ಮಕ್ಳು. ನಾನು 2ನೇ ಅವಳು. ನೋಡಲಿಕ್ಕೆ ಸ್ವಲ್ಪ ಈಗ ಏಜ್ ಆಗಿದೆ ಬಿಡಿ, ನೋಡಲಿಕ್ಕೆ ಸ್ವಲ್ಪ ಎಲ್ಲರೂ ಸುಮಾರು ಚೆನ್ನಾಗೇ ಇದ್ವಿ ನಾವು. ನಮ್ಮ ಸುಮಿತ್ರ ನಗ್ತಾಳೆ, ಅಜ್ಜಿನೂ ಆಗಿದ್ದೀರಾ ಅಂತಾಳೆ. ಸೊ ಹಳ್ಳಿಗಳಲ್ಲಿ ಈ ಸಾಹುಕಾರು ಗೌಡ್ರು ಅಂತೆಲ್ಲ ಹೇಗೆ ತಮಗೆಲ್ಲ ಗೊತ್ತು, 25 ವರ್ಷದ ಹಿಂದಿನ ಜನರ ಒಂದು ವಿಚಾರಧಾರೆ ಯಾವ ರೀತಿ ಇತ್ತು, 25-30 ವರ್ಷದ ಹಿಂದಿನ ವಿಚಾರಧಾರೆಗಳು ಯಾವಿತ್ತು. ತಾವೆಲ್ಲರೂ ಕೂಡ ಎಷ್ಟು ಜನ ಕೂತ್ಕೊಂಡಿದ್ದೀರಾ, ನೀವೆಲ್ಲರೂ ಬಹಳಷ್ಟು ಅದೃಷ್ಟವಂತರು. ತಮ್ಮ ತಂದೆ ತಾಯಿ ತಮ್ಮಗಳನ್ನ ಕಲಿಸಿ 4 ಜನರಿಗೆ ಪಾಠ ಹೇಳಿಕೊಡುವಷ್ಟು ತಮ್ಮನ್ನ ಕಲಿಸಿದಾರಲ್ಲ, ನಿಜವಾಗ್ಲೂ ತಾವೆಲ್ಲರೂ ಅದೃಷ್ಟವಂತರು. ಇವತ್ತು ಹೆಣ್ಣುಮಕ್ಕಳು ಯಾವುದೇ ಒಂದು ಕ್ಷೇತ್ರ ಇರಲಿ, ಬರೀ ರಾಜಕೀಯ ಕ್ಷೇತ್ರ ಅಂತಲ್ಲ, ರಾಜಕೀಯ ಕ್ಷೇತ್ರ ಅಂತರೂ ಕಬ್ಬಿಣದ ಕಡಲೆ, ಅದನ್ನು ಬಿಡಿಸಿದವರು, ಅದರಲ್ಲಿ ಈಜು ಅಂಥವ್ರು ಇದ್ದಾರಲ್ಲ, 8 ಎದೆ ಧೈರ್ಯ ಅವ್ರಿಗೆ ಬೇಕು. ಸಾಮಾನ್ಯ ಗುಂಡಿಗೆಯಲ್ಲಿ ಇದ್ದವ್ರಿಗೆ ರಾಜಕಾರಣ ಅದು ಅಷ್ಟೊಂದು ಇದಾಗೋದಿಲ್ಲ. ನಾನು ಯಾಕೆ ಈ ವಿಚಾರವನ್ನು ಹೇಳಲಿಕ್ಕೆ ಹೊರಟೆ ಅಂತಂದರೆ, ಒಂದು ಕಾಲ ಇತ್ತು ಇಲ್ಲಿ ಭಾಳಷ್ಟು ಜನ ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ಭಾಳಷ್ಟು ಜನ ಗಣ್ಯಮಾನ್ಯರು ಕೂತ್ಕೊಂಡಿದ್ದೀರ. ಒಂದು ಕಾಲ ಇತ್ತು ಹಿಂದೆ, ಮಹಿಳೆಯನ್ನು ಬರೀ ಅಡುಗೆ ಮನೆಗೆ ಮತ್ತು ಮಕ್ಕಳನ್ನು ಹೆರೋದಕ್ಕೆ ಸೀಮಿತ ಅನ್ನುವಂಥ ಒಂದು ಕಾಲದಲ್ಲಿ ತಾವೆಲ್ಲ ಕಲ್ತಿದ್ದೀರ, ಸರಿನಾ? ಆದರೆ ಈಗ ಯಾವ ಕಾಲ ಬಂದಿದೆ ಅಂತಂದರೆ, ಈ ಕಮ್ಯುನಿಟಿ ಸೈನ್ಸ್ ಕೋರ್ಸ್ಗೂ ಕೂಡ ಗಂಡಸರು ಕೂಡ ಅಡ್ಮಿಷನ್ ತಗೊಳ್ಬಹುದು ಅಂತ ಹೇಳಿ ನಾವು ತಿದ್ದುಪಡಿಯನ್ನು ಮಾಡಿದ್ದೀವಿ ಸರ್ಕಾರದವರು. ಅಂದರೆ ಆ ಭೇದ ಭಾವ ಅನ್ನೋದೇ ಹೋಗಿಬಿಟ್ಟಿದೆ. ನಾನು ಇನ್ನೊಂದು ನಮ್ಮ ಕುಲಪತಿಗಳ ಹತ್ರ ನಾನು ಕೇಳ್ತಾ ಇದ್ದೆ, ಏನು ನಮ್ಮ ಈ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೇನ್ ಕೋರ್ಸ್ ಏನು BSc ಅಗ್ರಿ ಬರುತ್ತೆ, ಇದರಲ್ಲಿ ಬರೀ ಹುಡುಗರಷ್ಟೇ ಅಡ್ಮಿಷನ್ ಆಗುತ್ತಾ, ಹುಡುಗಿಯರದು ಅಡ್ಮಿಷನ್ ಆಗುತ್ತಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಇವತ್ತಿನ ದಿನ ಹುಡುಗರು 50% ಆದರೆ ಹುಡುಗರು 49% ಆದರೆ ಹುಡುಗಿಯರು 51% ಅಡ್ಮಿಷನ್ ಆಗುತ್ತೆ ಅಂತ. ನೋಡಿ, ಬೆಳವಣಿಗೆ ಅಂದರೆ ಇದು, ಅದು ಮಾನಸಿಕ ಬೆಳವಣಿಗೆ ಆಗಿರಬಹುದು, ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು, ಶೈಕ್ಷಣಿಕ ಬೆಳವಣಿಗೆ ಆಗಿರ್ಬೋದು. ನೀವು ನನ್ನನ್ನು ಕೇಳ್ಬೋದು, ಏನು ಮೇಡಮ್ ನೀವು ಕಲ್ತಿದ್ದು SSLC ಡಿಗ್ರಿ ಅಂತ MA ಅಂತ ಹೇಳಿದ್ರೆ, ಹೌದು, ಓಪನ್ ಯೂನಿವರ್ಸಿಟಿಯಿಂದ ಆ ಕಲಿಬೇಕು ಅನ್ನುವಂಥ ಒಂದು ತುಡಿಮೆ ಏನಿತ್ತು ನನ್ನಲ್ಲಿ. ಇವತ್ತು ಇಷ್ಟೆಲ್ಲ ಮಾತನಾಡಲಿಕ್ಕೆ ಅನುಭವ ಕಾರಣ. ನನ್ನಲ್ಲಿ ಆ ಹಂಬಲ, ಮುಂದೆ ಹೋಗಬೇಕು, ಕಲಿಬೇಕು, ಸಮಾಜದಲ್ಲಿ ಒಂದು ಹೆಸರನ್ನು ಮಾಡಬೇಕು. ಯಾಕಂತಂದರೆ ಅದು ಎಲ್ಲರಿಂದನೂ ಸಾಧ್ಯ ಇದೆ. ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಅಷ್ಟೇ ಸಾಧ್ಯ ಇದೆ ಅಂತಂದರೆ ಅದು ತಪ್ಪು. ಹೆಣ್ಮಕ್ಕಳಲ್ಲಿ, ಎಲ್ಲ ಹೆಣ್ಮಕ್ಕಳಲ್ಲಿ ಆ ಗುಣಧರ್ಮ ಇರುತ್ತೆ. ಆದರೆ ಅದನ್ನು ಮುಖ್ಯವಾಹಿನಿಗೆ ತರುವಂಥ ಭಾವನೆಯನ್ನು, ಮನಸ್ಸನ್ನು ನಾವು ಮಾಡಬೇಕು. ಕೆಲವರಿಗೆ ಅವಕಾಶ ಕಡಿಮೆ ಸಿಗ್ತವೆ, ಕೆಲವರಿಗೆ ಅವಕಾಶ ಜಾಸ್ತಿ ಸಿಗ್ತವೆ. ನಾನಿಲ್ಲಿ ಏನು ನಿಮಗೆ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಒಂದು ಮಹಾವಿದ್ಯಾಲಯದಲ್ಲಿ ಕಲಿತಂಥವರು ಏನು ನೇಚರ್ ಏನಿದೆಯಲ್ಲ, ಏನೇನು ನೀವು ಕಲಿತಿದ್ದೀರಲ್ಲ, ಭಾಳಷ್ಟು ಹೇಳಿದರು, ಅದು ಎಲ್ಲ ನನ್ನ ಇಲಾಖೆಗೆ ಅನುಕೂಲ ಆಗುವಂಥ ಸಬ್ಜೆಕ್ಟನ್ನೇ ತಾವು ಕಲಿಸ್ತೀರ. ಸೀಯಿಂಗ್ ಈಸ್ ಅ ಬಿಲೀವಿಂಗ್ ಅಂತ ಹೇಳ್ತಾರೆ. ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ನಾನು ಕೇಳಿದ್ದೆ, ಈ ಒಂದು ಕಮ್ಯುನಿಟಿ ಸೈನ್ಸ್ನಿಂದ ಏನು ಕಲ್ತಿದ್ದಾರೆ, ಇದು ನಮ್ಮ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಅನುಕೂಲ ಇದೆ, ಯಾಕಂದರೆ ಅವ್ರು ಕಲ್ತಿರ್ತಾರಂತ. ಬಟ್ ಇಲ್ಲಿ ಬಂದು ಪ್ರತ್ಯಕ್ಷ ನಾನು ಕೂತ್ಕೊಂಡು ತಮ್ಮ ಮಾತನ್ನು ಕೇಳಿದಾಗ ನನಗೆ ಅನ್ನಿಸ್ತು, ಅಫ್ಕೋರ್ಸ್ ಎಸ್, ಭಾಳಷ್ಟು ಪರ್ಫೆಕ್ಟಾಗಿ ನೀವು ನನ್ನ ಡಿಪಾರ್ಟ್ಮೆಂಟ್ ಜೊತೆ ಜೆಲ್ ಆಗ್ತೀರಾ ಅಂತ ಈಗ ನನಗೆ ಅನ್ನಿಸ್ತು. ಖಂಡಿತವಾಗ್ಲೂ ಮುಂಬರುವಂಥ ದಿನದಲ್ಲಿ
ಯಾಕಂದರೆ ಒಂದು ಮಾತನ್ನು ಹೇಳಿದ್ರು, ಅವರು ಮಾತನಾಡಬೇಕಾದ್ರೆ ಒಂದು ಲ್ಯಾಂಡ್ ಮಾರ್ಕು ಅಂತ ಹೇಳಿದ್ರು. ಒಂದು ಇದನ್ನು ಸೆಟ್ ಮಾಡಬೇಕು, ಒಂದು ಗೋಲನ್ನು ನಾವು ಸೆಟ್ ಮಾಡಬೇಕು ಅಂತಂದರೆ, ಒಂದು ಲ್ಯಾಂಡ್ ಮಾರ್ಕನ್ನು ಮಾಡಬೇಕು ಅಂತಂದರೆ, ಇಲ್ಲಿ ನಾನು ಬಂದಿದ್ದೀನಿ, ಏನಾದರೂ ಒಂದು ಇದನ್ನು ನಾನು ಹೇಳೇ ಹೋಗಬೇಕಾಗತ್ತೆ. ಖಂಡಿತವಾಗ್ಲೂ ಮುಂಬರುವಂಥ ನಮ್ಮ ಡಿಪಾರ್ಟ್ಮೆಂಟ್ನ ರಿಕ್ರೂಟ್ಮೆಂಟ್ನಲ್ಲಿ ಖಂಡಿತವಾಗ್ಲೂ ನಾನು 50% ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, 20 to 25% ಖಂಡಿತವಾಗ್ಲೂ ಈ ಒಂದು ಡಿಗ್ರಿಯನ್ನು ತೆಗೆದುಕೊಂಡಂಥವ್ರಿಗೆ ನಾವು ರಿಸರ್ವೇಷನ್ನ ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಖಂಡಿತವಾಗ್ಲೂ ಅವಕಾಶವನ್ನು ಕೊಡುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ ತಮಗೆ ಈ ಸಂದರ್ಭದಲ್ಲಿ ಮಾತನ್ನು ಕೊಟ್ಟು